ಜೈ ಗುರುದೇವ್, ಹರೇ ಶ್ರೀಕೃಷ್ಣ. ನಮಸ್ಕಾರ ವೀಕ್ಷಕರೇ. ನೋಡಿ ವೀಕ್ಷಕರೇ, ನಾನು ಈಗ ಮಾಲೆಯನ್ನ ನಾವು ಜಪ ಯಾವ ರೀತಿ ಮಾಡಬೇಕು, ಅಂದ್ರೆ ನಾವು ಜಪ ಮಾಡ್ತಕ್ಕಂಥ ಸಮಯದಲ್ಲಿ ಮಾಲೆಗಳನ್ನ ಯಾವ ರೀತಿ ಬಳಸಬೇಕು ಅದ್ರ ಬಗ್ಗೆ ತಿಳಿಸ್ತೀನಿ, ತಿಳ್ಕೊಳ್ಳಿ. ನೋಡಿ, ನಮ್ಮ ಹಸ್ತದಲ್ಲಿ ನವಗ್ರಹಗಳ ಒಂದು ಸ್ಥಾನ ಇದೆ. ನಮ್ಮ ಹಸ್ತಗಳಲ್ಲಿ 9 ಗ್ರಹಗಳ ಒಂದು ಸ್ಥಾನ ಇದೆ. ಅದು ಎಲ್ಲಿ ಅಂತಂದ್ರೆ ನೋಡಿ, ನಮ್ಮ ಕೊನೆಯ ಬೆರಳು ಬಂದ್ಬಿಟ್ಟು ಬುಧನ ಬೆರಳು, ಹಾಗೆ ನಮ್ಮ ಉಂಗುರದ ಬೆರಳು ಬಂದ್ಬಿಟ್ಟು ಸೂರ್ಯನ ಬೆರಳು, ಹಾಗೆ ಮಧ್ಯದ ಬೆರಳು ಬಂದ್ಬಿಟ್ಟು ಶನಿಯ ಬೆರಳು, ಹಾಗೆ ನಮ್ಮ ತೋರು ಬೆರಳು ಇದೆಯಲ್ಲ ಅದು ಬಂದ್ಬಿಟ್ಟು ಗುರುವಿನ ಬೆರಳು. ಇನ್ನು ಉಳಿದಿರ್ತಕ್ಕಂತಹ ಎಲ್ಲ ಗ್ರಹಗಳು ನಮ್ಮ ಹಸ್ತದ ಮಧ್ಯದಲ್ಲಿ ಬರ್ತದೆ. ಈಗ ನಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಗುರುವಿನ ಬೆರಳು, ಅಂದ್ರೆ ತೋರು ಬೆರಳು. ಈ ತೋರು ಬೆರಳಲ್ಲಿ ಗುರುವಿನ ಒಂದು ಸ್ಥಾನ ಇರುತ್ತೆ. ಹಾಗಾಗಿ ನಾವು ಜಪ ಮಾಡೋದಕ್ಕೆ, ಅಂದ್ರೆ ಮಣಿಗಳನ್ನ ಎಣಿಕೆ ಮಾಡೋದಕ್ಕೆ ಈ ತೋರು ಬೆರಳನ್ನ ಬಳಸಬಾರದು. ಓಕೆ, ನೋಡಿ, ಈ ತೋರು ಬೆರಳಿನ ಕೆಲಸ ಏನಪ್ಪಾ ಅಂದ್ರೆ, ಇದು ಬ್ರಹ್ಮಾಂಡದಿಂದ ದೈವಿಕ ಶಕ್ತಿಯನ್ನ ಒಂದು ರೀತಿ ಆಂಟೆನ ತರ ರಿಸೀವ್ ಮಾಡುತ್ತೆ, ಮಾಡಿಕೊಂಡು ನಮ್ಮ ಮಾಲೆಗೆ ಅದು ಹರಿಸುತ್ತೆ. ಆನಂತರ ನಾವು ಜಪ ಮಾಡ್ತಾ ಮಾಡ್ತಾ ಮಾಲೆಗಳಿಂದ ನಮ್ಮ ಇಡೀ ದೇಹಕ್ಕೆ ಅದು ಹರಿಯುತ್ತೆ ದೈವಿಕ ಶಕ್ತಿ. ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ, ನಾವು ಈ ತೋರು ಬೆರಳನ್ನ ಯಾವುದೇ ಕಾರಣಕ್ಕೂ ಮಾಲೆಗಳನ್ನ ಮುಟ್ಟಬಾರದು, ಮಾಲೆಗಳನ್ನ ಎಣಿಕೆ ಮಾಡೋದಕ್ಕೆ ಬಳಸಬಾರದು. ಇದು ಇರ್ತಕ್ಕಂಥ ಒಂದು ನಿಯಮ. ನೋಡಿ, ಈಗ ಮಾಲೆನ ಯಾವ ರೀತಿ ಜಪ ಮಾಡಬೇಕು, ಯಾವ ರೀತಿ ತಗೊಳ್ಬೇಕು ಅದ್ರ ಬಗ್ಗೆ ತಿಳಿಸ್ತೀನಿ, ತಿಳ್ಕೊಳ್ಳಿ. ನೋಡಿ, ಈ ರೀತಿ ಮಾಲೆನಲ್ಲಿ ಸುಮೇರು ಮಣಿ ಅಂತ ಇರ್ತದೆ. ಪ್ರತಿಯೊಂದು ಮಾಲೆಗಳಲ್ಲಿ ಸುಮೇರು ಮಣಿ ಅಂತ ಇರ್ತದೆ. ಆ ಸುಮೇರು ಮಣಿಯನ್ನ ನಾವು ಫಸ್ಟ್ ತಗೊಳ್ಬೇಕು. ತಗೊಂಡು ಹಣೆಗಿಟ್ಟು ಗುರುಗಳ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಆನಂತರ ನಾವು ಜಪ ಪ್ರಾರಂಭ ಮಾಡ್ಬೇಕಾಗತ್ತೆ. ಯಾವ ರೀತಿ ಅಂತಂದ್ರೆ, ಈಗ ನೋಡಿ, ತೋರು ಬೆರಳು ಯಾವುದೇ ಕಾರಣಕ್ಕೂ ಟಚ್ ಆಗಬಾರ್ದು. ಇನ್ನು ಉಳಿದಿರ್ತಕ್ಕಂಥ ಬೆರಳುಗಳಲ್ಲಿ ನಾವು ಒಂದೊಂದು ಮಣಿ ಹೇಳ್ತಾ ಒಂದೊಂದು ಮಂತ್ರವನ್ನ ಜಪ ಮಾಡ್ತಾ ಹೋಗ್ಬೇಕು. ಒಂದು ಮಂತ್ರ ಹೇಳೋದು, ಒಂದು ಮಣಿಯನ್ನ ಹಿಂದಕ್ಕೆ ತಳ್ಳೋದು, ಈ ರೀತಿ ಮಾಡ್ತಾ ನಾವು ಜಪ ಮಾಡ್ತಾ ಹೋಗ್ಬೇಕಾಗತ್ತೆ. ಈ ತರ ನಾವು ಜಪ ಮಾಡ್ತಾ ಮಾಡ್ತಾ ಕೊನೆಯಲ್ಲಿ ಏನಾಗುತ್ತೆ, 108 ಮಣಿ ನಾವು ಜಪ ಮಾಡ್ತೀವಿ ಅನ್ಕೊಳ್ಳಿ. 108 ಮಂತ್ರವನ್ನ ಹೇಳಿ 108 ಮಣಿ ಜಪವನ್ನ ಮಾಡ್ತೀವಿ ಅನ್ಕೊಳ್ಳಿ. ಆಗೇನಾಗುತ್ತೆ, ಕೊನೆಯಲ್ಲಿ ಬರುತ್ತೆ ನೋಡಿ, ಈಗ ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಏನಾಯ್ತು, 108 ಜಪ ಆಯ್ತು. ಈಗೇನ್ ಮಾಡ್ಬೇಕಾದ್ರೆ ಮತ್ತೆ ಮಾಲಿನ ತಿರುಗಿಸ್ಬೇಕು. ಆ ಸುಮೇರು ಮಣಿಯ ಮೇಲ್ಗಡೆ ನಾವು ಮತ್ತೆ ಕೌಂಟ್ ಮಾಡ್ಕೊಂಡು ಹೋಗ್ಬಾರ್ದು. ಅಂದ್ರೆ ನಾವು 108 ಆದ ತಕ್ಷಣ ಸುಮೇರು ಮಣಿ ಸಿಗುತ್ತೆ. ಆ ಸುಮೇರು ಮಣಿಯನ್ನ ದಾಟ್ಕೊಂಡು ಮತ್ತೆ ನಾವು ಕೌಂಟ್ನ ಎರಡನೇ ಮಾಲಿನ ಕೌಂಟ್ ಮಾಡ್ಕೊಂಡು ಹೋಗ್ಬಾರ್ದು. ಅಲ್ಲೇನ್ ಮಾಡ್ಬೇಕಂದ್ರೆ, ಸುಮೇರು ಮಣಿ ಸಿಕ್ಕಿದ ತಕ್ಷಣ 108 ಆಯ್ತು. ಆದ ತಕ್ಷಣ ಏನ್ ಮಾಡ್ಬೇಕು, ಸುಮೇರು ಮಣಿನ ತಿರ್ಗಿಸ್ಬೇಕು. ತಿರ್ಗಿಸಿ ಮತ್ತೆ ಕೌಂಟ್ ಮಾಡ್ತಾ ಜಪ ಮಾಡ್ತಾ ಹೋಗ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ 108 ಎಣಿಕೆ ಆದ ತಕ್ಷಣ ಮತ್ತೆ ಸುಮೇರು ಮಣಿನ ದಾಟಿ ಕ್ರಾಸ್ ಮಾಡಿ ಹೋಗ್ಬಾರ್ದು. ನೋಡಿ, ಮತ್ತೊಮ್ಮೆ ತೋರಿಸ್ತಾ ಇದೀನಿ, ಅರ್ಥ ಮಾಡ್ಕೊಳ್ಳಿ. ಈ ರೀತಿ ಈಗ ಆಯ್ತು. ಈಗ ತಿರ್ಸ್ಕೊಳ್ಳಿ, ನಿಮ್ಮ ಬೆರಳುಗಳಲ್ಲೇ ತಿರ್ಸ್ಕೊಳ್ಳಿ. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗ್ಬೋದು, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಮಾಡ್ತಾ ಮಾಡ್ತಾ ಜಪ ಮಾಡ್ತಾ ಮಾಡ್ತಾ ಸರಿ ಹೋಗುತ್ತೆ. ನೋಡಿ, ಈಗ ಮತ್ತೆ ಪ್ರಾರಂಭ ಮಾಡಬೇಕು. ಮಾಡ್ಬಿಟ್ಟು ಮತ್ತೆ 108 ಮಣಿ ಆದ ನಂತರ ಮತ್ತೇನ್ ಮಾಡ್ಬೇಕಂದ್ರೆ, ಆ ಮಾಲೆಯನ್ನ ತಿರ್ಸ್ಕೊಳ್ಬೇಕು. ತಿರ್ಸ್ಕೊಂಡು ಮತ್ತೆ ಸುಮೇರು ಮಣಿಯಿಂದ ನೆಕ್ಸ್ಟ್ ಕೌಂಟ್ ಮಾಡ್ತಾ ಹೋಗ್ಬೇಕು, ಜಪ ಮಾಡ್ತಾ ಹೋಗ್ಬೇಕು. ಯಾವುದೇ ಕಾರಣಕ್ಕೂ 108 ಆದ ತಕ್ಷಣ ಸುಮೇರು ಮಣಿನ ದಾಟಿ ಹೋಗ್ಬಾರ್ದು. ನೋಡಿ, ಮತ್ತೊಂದು ಹೇಳ್ತೀನಿ, ಈ ಗುರುಗ್ರಹದ ಬೆರಳ ಕೆಲಸ ಏನ್ ಗೊತ್ತಾ, ಇದು ಬ್ರಹ್ಮಾಂಡದಿಂದ ದೈವಿಕ ಶಕ್ತಿಗಳನ್ನ ರಿಸೀವ್ ಮಾಡುತ್ತೆ. ಆಂಟಿನ ತರ ರಿಸೀವ್ ಮಾಡ್ಬಿಟ್ಟು ನಮ್ಮ ಮಾಲೆಗಳಿಗೆ ಹರಿಸುತ್ತೆ. ಆನಂತರ ಮಾಲೆಗಳಿಂದ ನಮ್ಮ ದೇಹಕ್ಕೆ ಅದು ಆ ದೈವಿಕ ಶಕ್ತಿ ಹರಿಯುತ್ತೆ. ಈ ರೀತಿ ಗುರು ಬೆರಳಿನಿಂದ ಮಾಲೆಗೆ ಹರಿಯುತ್ತೆ ದೈವಿಕ ಶಕ್ತಿ, ಮಾಲೆಯಿಂದ ನಮ್ಮ ದೇಹಕ್ಕೆ ಹರಿಯುತ್ತೆ, ದೈಹಿಕ ಶರೀರ ಮತ್ತೆ ಮಾನಸಿಕ ಶರೀರಕ್ಕೆ ಹರಿಯುತ್ತೆ. ಹಾಗಾಗಿ ನಾವು ಈ ಗುರು ಬೆರಳನ್ನ ಒಂದ್ ರೀತಿ ರಿಸೀವರ್ ತರ, ಆಂಟೆನಾ ತರ ನಾವು ಅದನ್ನ ಬಳಸಬೇಕಾಗುತ್ತೆ. ಎಲ್ಲ ಆದ್ಮೇಲೆ ಒಂದು ಬಟ್ಲಲ್ಲಿ ಅದನ್ನ ಇಟ್ಬಿಡಿ, ಅಥವಾ ಮಂಟಪದ ಮೇಲೆ ಇಟ್ಬಿಡಿ. ಯಾವುದೇ ಕಾರಣಕ್ಕೂ ಅದನ್ನ ನೆಲದ ಮೇಲೆಲ್ಲ ಇಟ್ಟು ಗಲೀಜೆಲ್ಲ ಆಗ್ಬಾರ್ದು. ಮಾಲೆಗಳಿಗೆ ತುಂಬಾ ಹುಷಾರಾಗಿ ನೋಡ್ಕೊಳ್ಬೇಕಾಗುತ್ತೆ ಮಾಲೆ. ಮತ್ತೆ ತಗೊಂಡ್ರೆ ಮತ್ತೆ ಇದೇ ರೀತಿ ತಗೊಳ್ಬೇಕು. ತಗೊಂಡು ಮತ್ತೆ ಅದೇ ತರ ನಾವು ಪ್ರಾರಂಭ ಮಾಡ್ಬೇಕಾಗತ್ತೆ. ಸುಮೇರು ಮಣಿ, ಈ ಸುಮೇರು ಮಣಿಯನ್ನ ನಾವು ಹಣೆಗಿಟ್ಕೊಂಡು ಗುರುವಿನ ಪ್ರಾರ್ಥನೆ ಮಾಡಿಕೊಂಡು ಆ ನಂತರ ನಾವು ಜಪ ಪ್ರಾರಂಭ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಇದಾದ್ಮೇಲೆ ಗೋಮುಖಿ ಅಂತ ಒಂದು ಬರುತ್ತೆ ನೋಡಿ, ಇದು ಗೋಮುಖಿ ಅಂತ. ಅಂದ್ರೆ ಏನ್ ಕಪ್ಪ, ಇದರಲ್ಲಿ ನಾವು ಇಟ್ಟು ಜಪ ಮಾಡ್ತೀವಿ ಅಂತಂದ್ರೆ, ನಾವು ಮಾಡ್ತಕ್ಕಂತಹ ಜಪ
ಯಾವುದೇ ಕಾರಣಕ್ಕೂ ಕಳ್ತನ ಆಗಬಾರ್ದು. ಈ ಕೆಲವೊಂದು ದುಷ್ಟ ಶಕ್ತಿಗಳು, ಕೆಲವೊಂದು ಪ್ರೇತಾತ್ಮಗಳು ಏನು ಮಾಡುತ್ತಂದ್ರೆ ನಾವು ಜಪ ಮಾಡಿರ್ತಕ್ಕಂತಹ ಶಕ್ತಿಯನ್ನ ಕದ್ಗೊಳುತ್ತೆ, ಹೀರ್ಕೊಂಡ್ಬಿಡುತ್ತೆ. ಹಾಗಾಗಿ ನಾವೇನು ಮಾಡಬೇಕಂದ್ರೆ ಗೋಮುಖಿ ತಗೊಳ್ಳಿ. ಗೋಮುಖಿನಲ್ಲಿ ಈ ರೀತಿ ಮಾಲೆನ ಇಟ್ಕೊಂಡು ನೋಡಿ, ಗುರು ಬೆರಳನ್ನ ಆಚೆ ತಗೊಂಡ್ಬನ್ನಿ, ತಗೊಂಡು ಅದನ್ನ ಕಟ್ಕೊಳ್ಳಿ ಕೈಗೆ. ಅದೇನಾಗುತ್ತೆ, ಕೆಳಗಡೆ ಬೀಳೋದಿಲ್ಲ. ಮಾಲೆ ಕೆಲವೊಂದು ಸಾರಿ ಕಟ್ಟಾಗತ್ತೆ, ಕಟ್ಟಾಗಿ ಆ ಮಣಿಗಳೆಲ್ಲ ಕೆಳಗಡೆ ಬಿದ್ದು ಎಲ್ಲ ಕಡೆ ಹರಡುತ್ತೆ. ಈ ರೀತಿ ಗೋಮುಖಿನಲ್ಲಿ ನಾವು ಜಪ ಮಾಡೋದ್ರಿಂದ ಮಾಲೆ ಕಟ್ಟಾದ್ರೂ ಆ ಗೋಮುಖಿ ಒಳಗಡೆ ಇರ್ತದೆ. ಒಂದು ಎರಡನೇದು ಏನ್ ಮಾಡ್ಬೇಕಾದ್ರೆ ನೋಡಿ, ಮತ್ತೆ ಮಾಮೂಲಿ ಸುಮೇರು ಮಣಿ ಆದ ನಂತರ ಜಪ ಮಾಡ್ತಾ ಇದೀವಿ. ಜಪ ಮಾಡ್ತಾ ಕೊನೆಯಲ್ಲಿ 108 ಮಣಿ ಆದ್ಮೇಲೆ ಮತ್ತೆ ಸುಮೇರು ಮಣಿ ಸಿಗುತ್ತೆ ನಮ್ಗೆ. ಸಿಕ್ಕಿದವಾಗ ಮತ್ತೆ ನಾವು ಒಳಗಡೆನೆ ಆ ಒಂದು ಮಾಲೆಯನ್ನ ನಾವು ತಿರ್ಸ್ಕೊಳ್ಬೇಕು. ತಿರ್ಸ್ಕೊಂಡು ಮತ್ತೆ ಸುಮೇರು ಮಣಿಯಿಂದ ನಾವು ಜಪವನ್ನ ಪ್ರಾರಂಭ ಮಾಡಬೇಕು. ಯಾವುದೇ ಕಾರಣಕ್ಕೂ ತೋರು ಬೆರಳು ಟಚ್ ಆಗಬಾರ್ದು ಮಾಲೆಗಳಿಗೆ. ನೋಡಿ, ಈ ರೀತಿ ನೀವು ಜಪ ಮಾಡ್ತಾ ಹೋಗಿ. ಸುಮೇರು ಮಣಿ ಆದ್ಮೇಲೆ ನೆಕ್ಸ್ಟ್ ನೀವು ಜಪ ಮಾಡ್ತಾ ಹೋಗಿ, ಒಂದೊಂದು ಮಣಿಗಳನ್ನ ಕೌಂಟ್ ಮಾಡ್ತಾ ಹೋಗಿ. ಕೊನೆಯಲ್ಲಿ ಮಾಲೆಯನ್ನ ಚೇಂಜ್ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ನಿಮ್ ಜಪ ಎಲ್ಲ ಮುಗಿದ್ಮೇಲೆ ಈ ರೀತಿ ಬಿಚ್ಕೊಳ್ಳಿ. ಗೋಮುಖಿನ ಬಿಚ್ಚಿ ಮಾಲೆಯನ್ನ ಅದ್ರೊಳಗಡೆ ಇಟ್ಬಿಟ್ಟು ನೀವೇನ್ ಮಾಡ್ಬೇಕಂದ್ರೆ ಆ ಗೋಮುಖಿಯನ್ನ ಕಟ್ಬಿಡಿ. ಕಟ್ಟಿ ಮಡಗ್ದವಾಗ ಏನಾಗುತ್ತೆ, ಕಟ್ಬಿಟ್ಟು ಒಂದು ಮಂಟಪದ ಮೇಲೆ ಅಥವಾ ಒಂದು ಬಟ್ಲಲ್ಲಿ ಇಟ್ಬಿಡಿ. ಆಗೇನಾಗುತ್ತೆ, ನೀವು ಮಾಡಿರ್ತಕ್ಕಂಥ ಜಪದ ಶಕ್ತಿ ಅವೆಲ್ಲವೂ ಸಹ ಆ ಒಂದು ಗೋಮುಖಿ ಒಳಗಡೆ ಇರ್ತದೆ. ಆಗ ಯಾವುದೇ ಪ್ರೇತಾತ್ಮಗಳು ಕಳ್ತನ ಮಾಡೋಕ್ಕೆ ಆಗೋದಿಲ್ಲ. ಸರಿ ವೀಕ್ಷಕರೇ, ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.